ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಷಯ ಏನೆಂದರೆ ಕೃಷಿಯಲ್ಲಿ ಪಪ್ಪಾಯಿ ಬೆಳೆಯುವ ವಿಧಾನ ಮತ್ತು ಲಾಭ, ಅದರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರಗಳು ಸ್ನೇಹಿತರೆ, ಈ ತೋಟ ತೋರಿಸ್ತಾ ಇದ್ವಿ. ಇದು ನಾರಾಯಣಪುರದ ಹತ್ರ ನಮ್ಮ ಮಧು ಸರ್ ಅವರ ತೋಟ. ಇದು 10 ಪಿಕ್ಕಿಂಗ್ ಆಗಿದೆ ಸ್ನೇಹಿತರೆ. ಈ ವರ್ಷ ಯಾರ್ದು ಕೂಡ ಪಪ್ಪಾಯಿ ಸೆಟ್ ಆಗಿರಲಿಲ್ಲ. ಇಡೀ ಚಳ್ಳಕೆರೆ ತಾಲೂಕಲ್ಲಿ ನಂಬರ್ 1 ಇದು. ಇವ್ರದ್ದು ವಿಡಿಯೋ ಹೆಚ್ಚು ಕಮ್ಮಿ ಒಂದು 5 ವಿಡಿಯೋ ಮಾಡಿದೆ ಅನ್ಸುತ್ತೆ. 10 ಪಿಕ್ಕಿಂಗ್ ಆಗಿದೆ ಸ್ನೇಹಿತರೆ. ಆಲ್ರೆಡಿ ಎಷ್ಟು ಟನ್ ಆಗಿದೆ ಗೊತ್ತಿಲ್ಲ. ಇನ್ನೂ ಕೂಡ ನೋಡಿ ಹೂವು ಯಾವ ಥರ ಕಟ್ತಾ ಇದೆ. ಹೂವು ಕಟ್ಟಿ ನೋಡ್ಬೋದು. ಕಾಯಿ ಯಾವ ಥರ ಇದೆ, ಕಾಯಿ ನೋಡಿ ಯಾವ ಥರ ಕಟ್ತಾ ಇದೆ. ಪ್ರತಿ ಗಿಡದಲ್ಲೂ ಕೂಡ ನೋಡ್ರಿ ಗಿಡ ಹೊಸ ಹೂವು ಹೆಂಗೆ ಬಂದಿದೆ, ಕಾಯಿಗಳು. ಒಂದು ಗಿಡ ಎಲ್ಲ ಈ ತೋಟನ ಆಲ್ರೆಡಿ ಭಾಳಷ್ಟು ಜನ ಬಂದು, ಹೆಚ್ಚು ಕಮ್ಮಿ ಅವರು ಫಾರ್ಮರ್ ಇಲ್ಲ ಇವತ್ತು, 1,000ಕ್ಕೂ ಅಧಿಕ ಜನ ಬಂದು ನೋಡಿರುವಂಥ ಫಾರ್ಮರ್ಗಳು ಬಂದು ಈ ತೋಟಕ್ಕೆ ವಿಸಿಟ್ ಮಾಡಿದ್ದಾರೆ ಸ್ನೇಹಿತರೆ. ಕಾಯಿ ಸೈಜ್ ನೋಡ್ರಿ, ಕಾಯಿ ಸೈಜ್ ಯಾವ ಥರ ಇದ್ದಾವೆ. ಮತ್ತು ಸ್ಟಾರ್ಟಿಂಗಿಂದ ಕೊನೆಯವರು ಇಲ್ಲಿಂದ ಬುಡದಿಂದ ಕಾಯಿ ಕಟ್ಸಿದೆ ಸ್ನೇಹಿತರೆ. ಇದು ನೋಡ್ರಿ, ಇನ್ನೂ ಹೂವು ಹೆಂಗಿದೆ, ತುಂಬ ಗ್ರೀನಿಶ್ ಆಗಿದೆ. ಕಾಯಿ ಸೈಜ್ ನೋಡ್ರಿ ಸ್ನೇಹಿತರೆ, ಎಷ್ಟು ಕೆ ಜಿ ಇರ್ಬೋದು ಅಂತ ನೀವೇ ಹೇಳ್ರಿ. ನನ್ನ ಪ್ರಕಾರ ಒಂದು 4-5 ಕೆ ಜಿ ಅಂತೂ ಇದೆ ಸ್ನೇಹಿತರೆ. ಇದು ಈ ನಮ್ಮ ಮಧು ಸರ್ ತೋಟಕ್ಕೆ ನಾವು ವಿಯೋಮಾರ್ಟ್ ಪ್ರಾಡಕ್ಟ್ ಅಂತ ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ನ ಅತಿ ಹೆಚ್ಚಾಗಿ ಬೆಳೆಸಿದ್ದೀವಿ. ಫ್ಲವರ್ಸ್ಗೆ ಸಸ್ಯ ಸಂಜೀವಿನಿ, ಸೂಪರ್ ಸ್ಟಾರ್ ಮತ್ತು ನಮ್ಮ ವಿವೋಷನ್ ಪ್ರಾಡಕ್ಟ್ನ ಬಳಸಿದ್ದೀವಿ. ನೆಲಕ್ಕೆ ಕಿಂಗು ಗ್ರೋತ್ ಡೆವಲಪರ್ ಕೊಟ್ಟಿದ್ದೀವಿ. ಒಂದು 30% ಕೂಡ ಕೆಮಿಕಲ್, ಟ್ರಿಪ್ಸು, ಮೈಟ್ಸು, ಫಂಗಿಸೈಡ್, ವೈರಸ್ ಇನ್ಫೆಕ್ಷನ್ ಕೂಡ ಕೊಟ್ಟಿದ್ದೀವಿ ಸ್ನೇಹಿತರೆ. 10 ಪಿಕ್ಕಿಂಗ್ ಆಗಿದೆ. ನನಗೆ ಎಷ್ಟೇನಾಗಿದೆ ಗೊತ್ತಿಲ್ಲ, ಬಟ್ ನೀವು ನೋಡ್ಬೋದು, ಈಗಲೂ ಕಾಯಿಗಳು ನೋಡ್ಬೋದು. ಒಂದೊಂದು ಕಾಯಿ 4-5 ಕೆ ಜಿ 5 ಕೆ ಜಿ ಇದೆ. ಗಿಡ ಕೂಡ ಇನ್ನೂ ಹೆಲ್ತಿಯಾಗಿ ಹೂವು ಕೂಡ ಕಟ್ತಾ ಇದೆ. ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ವಿಯೋಮಾರ್ಟ್ ಪ್ರಾಡಕ್ಟು ತುಂಬ ಅದ್ಭುತವಾದ ರಿಸಲ್ಟ್ ಕೊಟ್ಟಿದೆ. ಪ್ರತಿಯೊಬ್ಬ ಫಾರ್ಮರ್ಸ್ ಕೂಡ ಬಂದು ತೋಟನ ಕೂಡ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಜೈ ವಿಯೋಮಾರ್ಟ್.